ಗಾಯ್ಸ್, ನಾವು ಇವತ್ತು ನಮ್ಮ ತೋಟವನ್ನು ತೋರಿಸ್ತೀರಿ, ಬನ್ನಿ ಹೋಗೋಣ. ಇದು ಬಂದು ಬಟರ್ ಫ್ರೂಟ್ ಮರ, ರೌಂಡ್ ಬಟರ್ ಫ್ರೂಟ್, ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ. ಇದು ಬಂದು 5 ವರ್ಷದಿಂದ ಹಾಕಿರೋ ಲಿಚಿ ಗಿಡ, ಇವಾಗ ಬರ್ತಿದೆ. ಇದು ಬಂದು ಮಾವಿನಕಾಯಿ ಮರ, ಎಷ್ಟು ದೊಡ್ಡದಾಗಿದೆಯಲ್ಲ. ಇದು ಬಂದು ನಮ್ಮ ಬಂಡೆ, ಇದ್ರೊಳಗಡೆ ಜಾಸ್ತಿ ಮೀನಿದೆ, ಅಲ್ಲೊಂದಿದೆ. ಇದು ಬಂದು ಡ್ರ್ಯಾಗನ್ ಫ್ರೂಟ್ ಮರ ಅಂತೀನಿ ಗಿಡ. ಇದು ಬಂದು ನಿಂಬೆಹಣ್ಣು. ಇದು ಬಂದು ಕರ್ಬೇವಿನ ಸೊಪ್ಪು, ನಮ್ಮಮ್ಮ ಹಾಕಿರೋದು. ಹೂವು ಬರ್ತಿದೆ, ಚೆನ್ನಾಗಿದೆ ಸ್ಮೆಲ್. ಇಲ್ಲಿ ಬಂದು ಒಂದು ಫ್ರೂಟ್ ಬಿಟ್ಟಿದೆ ಕರ್ಬೇವಿನ ಸೊಪ್ಪಲ್ಲೇ ನೋಡಿ. ನಮ್ಮ ತೋಟದಲ್ಲಿ ತುಂಬ ಮಾವಿನಕಾಯಿ ಮರ ಇದೆ, ಅದು ಹಣ್ಣಾಗಿದೆ ಸ್ವಲ್ಪ. ಇದು ಬಂದು ಸ್ವಲ್ಪ ದಪ್ಪ ದಪ್ಪನೇ ಇದೆ, ಜಾಸ್ತಿನೇ. ಇದು ನೋಡ್ಬೋದು. ಇಲ್ಲೊಂದು ಮರ ಇದೆ ಮಾವಿನಕಾಯ್ದು, ಇದು ಸ್ವಲ್ಪ ಹುಳಿಗಿರುತ್ತೆ. ಇದು ಬಂದು ನಮ್ಮ ತೆಂಗಿನಕಾಯಿ ಮರ, ಅಲ್ಲಿ ಜಾಸ್ತಿ ಬಿಟ್ಟಿದೆ. ಇಲ್ಲೊಂದು ಚಿಕ್ಕದಾಗಿ ಬಿಟ್ಟಿದೆ, ಇನ್ನೂ ಜಾಸ್ತಿ ಬಿಟ್ಟಿದೆ. ಸಕ್ಕತ್ತಾಗಿದೆ, ಸೂಪರಾಗಿದೆ. ನೀವು ನೋಡ್ಬೋದು, ಕೆಳಗಡೆ ಎಲ್ಲ ಉದುರಿದೆ. ಇದು ನೋಡ್ಬೋದು ತೆಂಗಿನಕಾಯಿ ಮರ ಎಷ್ಟು ಚೆನ್ನಾಗಿದೆ. ಬನ್ನಿ ಇವಾಗ ಒಲಿವ್ ಮರ ನೋಡ್ಕೊಂಬರೋಣ. ಈ ಸಲ ತುಂಬ ಹೂವು ಬಿಟ್ಟಿದೆ. ಇದು ಬಂದು ಉಪ್ಪಿನಕಾಯಿ ಒಲಿವ್ ಅಂತ ಹೇಳ್ತೀರಿ, ಇಲ್ಲಿದೆ. ಇದು ಬಂದು ಬಲೆಯಲ್ಲಿ ಬಿದ್ದಿರೋ ಮೀನು. ಇದು ಬಂದು ಫ್ಯಾಷನ್ ಫ್ರೂಟ್ ಗಿಡ, ನಾನು ಹಾಕಿರೋದು. ಇವಾಗ ಬಂದು ಬನಾನಾ ಮರ ತೋರಿಸ್ತಾ ಇದ್ದೀರಿ. ಇದು ಬಂದು ಚಿಕ್ಕದು, ಇದು ದೊಡ್ಡದು. ಆಮೇಲೆ ಇದು ಬಂದು ಸ್ಟಾರ್ ಫ್ರೂಟ್ ಗಿಡ. ಇದು ಚಿಕ್ಕ ಚಿಕ್ಕ ಹೂವು ಬಿಡ್ತಿದೆ, ವಿಂಟರ್ ಟೈಮಲ್ಲಿ ಬಿಡ್ತದೆ ಸ್ಟಾರ್ ಫ್ರೂಟ್. ಇದು ಬಂದು ಇನ್ನೂ ಒಂದು ಬಟರ್ ಫ್ರೂಟ್ ಗಿಡ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಂಟ್ರೆನ್ಸಲ್ಲಿ ತೋರಿಸ್ತೀನಿ. ಇದು ಬಂದು ವಾಡ್ಜಿಪೆಕಾಯಿ ಗಿಡ, ಇಲ್ಲಿ ಬಿಡ್ತಿದೆ. ಇದು ಬಂದು ವಾಟರ್ ಆಪಲ್ ಗಿಡ. ಇದು ಬಂದು ಎಂಟ್ರೆನ್ಸಲ್ಲಿ ಇರ್ತಂದಲ್ಲ, ಅದು ಇದು ಬಟರ್ ಫ್ರೂಟ್ ಗಿಡ. ಇದು ತುಂಬ ಬಿಟ್ಟಿದೆ ಈ ಸಲ. ಇದು ಬಂದು ತೆಂಗಿನಕಾಯಿ ಮರಕ್ಕೆ ಡ್ರ್ಯಾಗನ್ ಫ್ರೂಟ್ ಗಿಡ, ಮೆತ್ಕೊಂಡ್ಬಿಟ್ಟಿದೆ. ಇದು ಬಂದು ನೇರಳೆಹಣ್ಣು ಗಿಡ. ಇದು ಬಂದು ನೆಲ್ಲಿಕಾಯಿ ಗಿಡ, ಕಟ್ ಮಾಡಿಬಿಟ್ಟಿದ್ರು, ಇವಾಗ ಚಿಗುರ್ತಿದೆ. ಇದು ಬಂದು ಜಾಕ್ ಫ್ರೂಟ್ ಗಿಡ, ಅಲ್ಲೊಂದೇ ಒಂದು ಕಾಣಿಸ್ತಿದೆ. ಝೂಮ್ ಮಾಡಿ ತೋರಿಸ್ತೀನಿ. ಇದು ಬಂದು ಇವಾಗ ಹೊಸದಾಗಿ ನಟ್ಟಿರೋ ಗಿಡ, ನೋಡ್ಬೋದು. ಇದು ಒಣಗೋಗ್ಬಿಟ್ಟಿದೆ ಪಾಪ, ನೀರು ಹಾಕ್ತೀರಾ.